ಬಂಧಿಸಿದರೆ ಇಲ್ಲದಿದ್ದರೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡಿಗರ ಭಾಷಾಭಿಮಾನವನ್ನು ಭಯೋತ್ಪಾದನೆಗೆ ಹೋಲಿಸಿದ ಸೋನು ನಿಗಮ್ಗೆ ಧಿಕ್ಕಾರ. ಕನ್ನಡಿಗರ ಭಾಷೆಯ ಅಭಿಮಾನವನ್ನು ಭಯೋತ್ಪಾದನೆಗೆ ಹೋಲಿಸಿದ ಸೋನು ನಿಗಮ್ಗೆ ಧಿಕ್ಕಾರ. ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಅಂದರೆ, ಇವತ್ತು ಅನ್ಯ ಭಾಷಿಕರು ಯಾರೆಲ್ಲ ಬರ್ತಾರೋ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡಿ ಅಂದರೆ ಕನ್ನಡಿಗರ ಮೇಲೆ ದರ್ಪ ತೋರಿಸ್ತಾರೆ. ಕನ್ನಡಿಗರು ಇವತ್ತು ವಿಶಾಲ ಹೃದಯದವರು, ನೀರು ಕೇಳಿದ್ರೆ ಪಾನಕ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದವರೆಲ್ಲ ಕನ್ನಡಿಗರ ಮೇಲೆ ದರ್ಪ ತೋರಿಸೋದು, ಈ ಥರ ಎಲ್ಲ ಮಾಡಿದ್ರೆ ಇವತ್ತು ಕನ್ನಡಿಗರ ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ಇದು ಸೋನು ನಿಗಮ್ ಎನ್ನುವಂಥ ವ್ಯಕ್ತಿ ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಹಾಡು ಹೇಳಪ್ಪ ಅಂತ ಹೇಳಿದ್ರೆ ಅವನು ಎಷ್ಟು ದುರಾಂಕಾರದಿಂದ ಏನೋ ಪೆಹಲ್ಗಾಮಲ್ಲಿ ನಡೆದಂತಹ ಒಂದು ಭಯೋತ್ಪಾದನೆಗೆ ಕನ್ನಡಿಗರ ಭಾಷಾ ಅಭಿಮಾನನ ಹೋಲಿಸ್ತಾನೆ ಅಂದರೆ ನಿಜವಾಗ್ಲೂ ಈ ಸೋನು ನಿಗಮ್ ಸಾಂಸ್ಕೃತಿಕ ಭಯೋತ್ಪಾದಕ. ಯಾಕಂದರೆ ಇಂಥವರಿಂದಲೇ ಇವತ್ತು ನಮ್ಮ ನಾಡಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಇಂಥ ಭಯೋತ್ಪಾದನೆಗಳು ಹೆಚ್ಚಾಗ್ತಿದೆ ಅಂತ ಇಂಥವರಿಂದನೇ. ಹಾಗಾಗಿ ನಾವು ಇವತ್ತು ಹೋರಾಟಗಾರರು ಮಾತ್ರ ಈ ವಿಚಾರದಲ್ಲಿ ನಾವು ದನಿ ಎತ್ತಿ ಮಾತಾಡ್ತಾ ಇದ್ದೀವಿ. ಯಾಕೆ ಚಿತ್ರರಂಗದವರು, ನಟರು ಆಗಿರ್ಬೋದು, ನಟಿಯರಾಗಿರ್ಬೋದು ಯಾಕೆ ಯಾರೂ ಮಾತಾಡ್ತಾ ಇಲ್ಲ? ಇಂಥವ್ರು ಎಲ್ಲ ಕ್ಷೇತ್ರದಲ್ಲೂ ಏನು ಚಿತ್ರರಂಗ ಆಗಿರ್ಬೋದು, ಹಾಗೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಎಲ್ಲ ಕ್ಷೇತ್ರದವರು ಕೂಡ ದನಿ ಎತ್ತಿದ್ರೇ ಇಂಥವ್ರನ್ನ ಮಟ್ಟ ಹಾಕೋಕ್ಕಾಗೋದು. ಯಾಕಂದರೆ ಇವತ್ತು ಕರ್ನಾಟಕ ರಕ್ಷಣೆಗೆ ನಾರಾಯಣಗೌಡರು ತಕ್ಷಣದಲ್ಲಿ ಸ್ಪಂದಿಸಿದ್ರು. ಈ ಸೋನು ನಿಗಮ್ ವಿರುದ್ಧ ಸ್ಪಂದಿಸಿ ಅದೇ ಹವಳಹಳ್ಳಿ ಒಂದು ಪೊಲೀಸ್ ಠಾಣೆಯಲ್ಲಿ ನಾವೆಲ್ಲ ಹೋಗಿ ದೂರು ಕೊಟ್ಟು ಅವನ್ನ ಬಂಧಿಸಲೇಬೇಕು ಅಂತ ಇವತ್ತು ಕೂಡ ಅಣ್ಣ ನಾರಾಯಣಗೌಡರ ಒಂದು ಕರವೇ ಪಡೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾನು ಈ ಮೂಲಕ ಎಲ್ಲರಿಗೂ ಹೇಳೋದು, ಈ ಸೋನು ನಿಗಮ್ ಅಂತ ಈ ವ್ಯಕ್ತಿ ಏನು ನಮ್ಮ ನಾಡಿನ ದ್ರೋಹಿ ಅಂತಲೇ ಹೇಳ್ಬೋದು. ಇವನ್ನ ಮತ್ತೆ ನಮ್ಮ ನಾಡಿಗೆ ಕಾಲಿಡೋದಕ್ಕೆ ಬಿಡಬಾರ್ದು. ಯಾವ ಒಂದು ಕನ್ನಡ ಇಂಡಸ್ಟ್ರಿ ಇವನ್ನ ಅಪ್ಕೊಂಡು ಇವನಿಗೆ ಎಲ್ಲರೂ ಒಂದು ಹೆಸರು ಕೊಟ್ಟರೆ ಇವನ್ನ ಬಂಧಿಸಬೇಕು. ಜೊತೆಗೆ ಇಂಥವ್ರನ್ನ FIR ಆಗಿದೆ, ಇಂಥ ಸೋನು ನಿಗಮ್ನ ಬಂಧಿಸಬೇಕು. ಜೊತೆಗೆ ಕನ್ನಡ ಚಿತ್ರರಂಗ ಇಂಥವ್ರನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಹೌದು, ಇವಾಗ ನೋಡಿ ದಿನ ಬೆಳಗಾದ್ರೆ ನೋಡ್ತಾ ಇರ್ಬೋದು, ಯಾರಾದರೂ ಒಬ್ಬರಲ್ಲ ಒಬ್ಬರು ಅನ್ಯ ಭಾಷಿಕರು ಕನ್ನಡಿಗರ ಮೇಲೆ ಕಾಲು ಕೆರ್ಕೊಂಡು ತಂಟೆ ತೊಗೊಂಡು ಬರ್ತಾನೆ ಇದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಕನ್ನಡಿಗರು ಅಯ್ಯೋ ಬಿಡು ನಮ್ಗೆ ಯಾಕೆ ಅಂತ ಸುಮ್ಮನೆ ಕೂತಿದ್ದಾರಲ್ಲ, ಇದೇ ಒಂದು ಕಾರಣ ಆಗಿದೆ. ಹಾಗೆ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನೂ ಕೂಡ ಕೆರಳಬೇಕು. ಯಾರೇ ಕನ್ನಡ ಭಾಷೆಗೆ ಅವಮಾನ ಮಾಡಿದಾಗ ಆ ಕ್ಷಣದಲ್ಲೇ ಅವ್ರಿಗೆ ಉತ್ತರ ಕೊಡುವಂಥದ್ದಾಗಬೇಕು. ಯಾಕಂದರೆ ಇವತ್ತು ಆ ಕಾರ್ಯಕ್ರಮ ನಡಿಬೇಕಾದ್ರೆ ಆ ಸೋನು ನಿಗಮ್ ಅಷ್ಟೆಲ್ಲ ಮಾತಾಡಿದಾಗ ಅಲ್ಲಿರೋ ಕನ್ನಡಿಗರೆಲ್ಲ ಪ್ರತಿಭಟಿಸಿ ಆ ಒಂದು ಕಾರ್ಯಕ್ರಮನ ರದ್ದು ಮಾಡಿದರೆ ಅವನು ಇಷ್ಟೆಲ್ಲ ಒಂದು ಅತಿಯಾಗಿ ಹಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ತಕ್ಷಣದಲ್ಲಿ ಕನ್ನಡಕ್ಕೆ ಅವಮಾನವಾದಾಗ ಪ್ರತಿಭಟಿಸಬೇಕು. ಎಲ್ಲರೂ ಕೂಡ ನಿಂತ್ಕೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಭಾಷೆ ನೆಲೆಯೂರುತ್ತೆ ಸರ್. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರ ಸಿಂಹ ಟಿಎ ನಾರಾಯಣಗೌಡರಿಗೆ, ಹುಚ್ಚ ಸೋನು ನಿಗಮ್ಗೆ, ಹುಚ್ಚ ಸೋನು ನಿಗಮ್ಗೆ, ಹುಚ್ಚ ಸೋನು ನಿಗಮ್ಗೆ ಸೋನು ನಿಗಮ್ ಬಂಧಿಸಿದರೆ ಕರ್ನಾಟಕ ರಕ್ಷಣೆಗೆ ಹೋರಾಟಕ್ಕೆ, ಕನ್ನಡಿಗರ ಪರವಾದ ಹೋರಾಟಕ್ಕೆ, ಕರ್ನಾಟಕದ ಪರವಾದ ಹೋರಾಟಕ್ಕೆ ಸೋನು ನಿಗಮ್ ಬಂಧಿಸಿದರೆ, ಇಲ್ಲದಿದ್ದರೆ ಸೋನು ನಿಗಮ್ ಬಂಧಿಸಿದರೆ, ಇಲ್ಲದಿದ್ದರೆ ಸೋನು ನಿಗಮ್ ಬಂಧಿಸಿದರೆ, ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ